ಮೈಸೂರಿನಲ್ಲಿ ಈ ಸ್ವತ್ತು ನೀಡೋಕೆ 15,000 ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಗ್ರಾಮ ಪಂಚಾಯಿತಿ ಲಂಚಾವತಾರದ ಎಕ್ಸ್ಕ್ಲೂಸಿವ್ ದೃಶ್ಯ TV5ಗೆ ಲಭ್ಯ ಆಗಿದೆ. ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಪಂಚಾಯಿತಿಯಲ್ಲಿ ಘಟನೆ ನಡೆದಿದೆ. ಈ ಸ್ವತ್ತು ನೀಡೋಕೆ 15,000 ಲಂಚಕ್ಕೆ ಡಿಮ್ಯಾಂಡ್ ಇಡಲಾಗಿತ್ತು. ಅಡ್ವಾನ್ಸ್ ಆಗಿ 5,000 ಲಂಚ ಪಡೆಯುವಂತ ದೃಶ್ಯ ಸೆರೆ ಸಿಕ್ಕಿದೆ. PDO ಸೂಚನೆ ಮೇರೆಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಿಂದ ಲಂಚ ಸ್ವೀಕಾರ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ, ಅನುಮಾನನೂ ಇದೆ. PDO ಮಂಜುಳಾ ನಿರ್ದೇಶನದ ಮೇರೆಗೆ ಚಂದ್ರಯ್ಯ ಲಂಚ ಸ್ವೀಕರಿಸಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಲಂಚ ಸ್ವೀಕರಿಸಬೇಡಿ ಅಂತ ಕಾನೂನುಗಳನ್ನು ಬಿಗಿಗೊಳಿಸಿದ್ರು ಕೆಲವು ಅಧಿಕಾರಿಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಇದೇ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯ. ಅದೇನಂತ ಗೊತ್ತಾ, ಲಾಸ್ಟ್ ಅಲ್ಲಿ ಈ ಸರ್ವಿಸ್ ನೀವು ಅಳತೆಗಳಲ್ಲಿ ಜನಗಳ ಹತ್ರ ಕಳೆದ ವರ್ಷ ಅದಕ್ಕಾಗೆ ಜಗಳ ಆಗಿತ್ತು. ಇಬ್ಬರು ಅವರು ನಮಗೆ ಬೇಕಾದಷ್ಟು ಜಗಳ ಅದಕ್ಕಂತ ನೀವು ಅವ್ರು ಪಕ್ಕ ಕೇಳ್ತಾ ಜೋರಾಗಿ ಗರಟೆ ಬಿಟ್ಬಿಟ್ಟು ಹಂಗೂ ಏನಿದೆ 2 ಮಾಡಿದ್ರಾ. ಇದು ಅಡ್ವಾನ್ಸ್ ಆಗಿ 5,000 ಲಂಚ ಪಡೆಯುವಂತ ದೃಶ್ಯ ಸೆರೆ ಸಿಕ್ಕಿರುವಂತದ್ದು. ಈ ಸ್ವತ್ತು ನೀಡೋದಕ್ಕೆ ಇವರಿಗೆ ಎಕ್ಸ್ಟ್ರಾ ಕಾಸು ಬೇಕೇ ಬೇಕು. ಅಂದರೆ ಏನೇ ಕೆಲಸ ಮಾಡಿಕೊಡೋದಾದ್ರೂ ಸಂಬಳ ಬಿಟ್ಟು ಗಿಂಬಳನೇ ಜಾಸ್ತಿ ನೆಚ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಜುಳಾ ಅವರ ನಿರ್ದೇಶನದ ಮೇರೆಗೆನೆ ಚಂದ್ರಯ್ಯ ಲಂಚ ಸ್ವೀಕಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. PDO ಮೇಡಮ್ ಇದಾರಲ್ಲ, PDO ಮೇಡಮ್ ಮಂಜುಳಾ ಅವರ ನಿರ್ದೇಶನದ ಮೇರೆಗೆನೆ ಚಂದ್ರಯ್ಯ ಅವರು ಲಂಚ ಸ್ವೀಕರಿಸಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಸೊ ಇದು ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಪಂಚಾಯಿತಿಯಲ್ಲಿ ನಡೆದಿರುವಂಥ ಘಟನೆ. ಯಾಕೆ ಜನ ಈ ಸರ್ಕಾರಿ ಕಚೇರಿಗಳಿಗೆ ಅಥವಾ ಈ ದಾಖಲೆಗಳನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಈ ದಾಖಲೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾರೆ, ಪರದಾಡ್ತಾರೆ, ಅಯ್ಯೋ ಅಂತ ಅಂತಾರೆ ಅಂದರೆ ಇದೇ ಕಾರಣಕ್ಕೆ. ಎಷ್ಟು ಜನಕ್ಕೆ ಅಂತ ದುಡ್ಡು ತಿನ್ನಿಸ್ಬೇಕು ಹೇಳಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಇವರು 15,000ಕ್ಕೇನೋ ಲಂಚ ಇಟ್ಟಿದ್ರಂತೆ, 5,000 ಅಡ್ವಾನ್ಸ್ ಕೇಳಿದ್ದಾರೆ. 5,000 ಅಡ್ವಾನ್ಸ್ನ ವಿಡಿಯೋ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಅಂದರೆ ಇಲ್ಲಿ ಲಂಚ ಇಲ್ಲದೇನೆ ಏನು ಕೆಲಸ ನಡೆಯಲ್ಲ ಅನ್ನೋದು ನೆನ್ನೆ ಮೊನ್ನೆ ಕತೆ ಅಲ್ಲ. ಇಲ್ಲಿ PDOಗೂ ಗಮನಕ್ಕೂ ಇದು ಬಂದಿತ್ತಾ? ಅವ್ರು ಹೇಳಿದ ಮೇಲೆ ಲಂಚ ಸ್ವೀಕಾರ ಆಗಿದೆಯಾ ಅನ್ನೋದೊಂದು ಪ್ರಶ್ನೆ, ಅನುಮಾನ ಇದೆ. ಏನು ಹೇಳ್ತಾರೆ ಈಗ ಅಧಿಕಾರಿಗಳು? ನೀತಿ ಈಗ ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಾವು ಗಮನಿಸಬಹುದು. ಅವರಲ್ಲಿ ಒಂದು ಕಂದಾಯಗಳನ್ನು ಕಟ್ಟುವಂಥದ್ದಿರ್ಬೋದು, ಖಾತೆಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು. ಅದರಲ್ಲೂ ಕೂಡ ಈಗ ಈ ಸ್ವತ್ತನ್ನ ಮಾಡಿಕೊಡ್ತಕ್ಕಂಥದ್ದೇನಿದೆ, ಇದಕ್ಕೆ ಹೆಚ್ಚಿನದಾಗಿ ರೈತರನ್ನ, ಗ್ರಾಮೀಣ ಭಾಗದ ಜನರನ್ನ ಹೆಚ್ಚಿನದಾಗಿ ಹಣವನ್ನ ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ, ಅಂದ್ರೆ ಲಂಚದ ರೂಪದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ಲಂಚ ಇಲ್ಲದೆ ಹೋದ್ರೆ ಈ ಯಾವುದೇ ಕೆಲಸಗಳು, ಈ ಸ್ವತ್ತಿನ ಕೆಲಸಗಳು ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋ ಕೂಡ, ಅಂದ್ರೆ ಈ ಒಂದು ದೃಶ್ಯವೂ ಕೂಡ ನಾವು ಗಮನಿಸಬಹುದು. ಇಲ್ಲಿ ಮುಖ್ಯವಾಗಿ ಈ ಸ್ವತ್ತಿಗಾಗಿ 15,000 ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಮುಂಗಡವಾಗಿ 5,000 ರೂಪಾಯಿಗಳನ್ನ ಲಂಚವಾಗಿ ಪಡೆಯುವಂತಹ ಒಂದು ವಿಡಿಯೋ ಕೂಡ ಲಭ್ಯವಾಗಿರತಕ್ಕಂಥದ್ದು. ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಏನಿದೆ, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಇಲ್ಲಿ 5,000 ಲಂಚವನ್ನು ಸ್ವೀಕರಿಸುವಂತಹ ವಿಡಿಯೋ ಏನಿದೆ, ಅಲ್ಲಿ ಲಂಚವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯನ್ನು ಕೂಡ ಗಮನಿಸಬಹುದು. ಇಲ್ಲಿ PDO ಅವರ ಒಂದು ಸೂಚನೆಯ ಮೇರೆಗೆ ಅವರು ಲಂಚವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಾರ್ಯದರ್ಶಿಗಳು ಎಲ್ಲಿಯೂ ಕೂಡ PDO ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಅದರಂತೆಯೇ ಅವರು ಏನು ಮೊದಲೇ 15,000 ರೂಪಾಯಿಗಳಿಗೆ ಈ ಸ್ವತ್ತನ್ನ ಮಾಡಿಕೊಳ್ಳಿಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಅದರಲ್ಲಿ ಮೊದಲಿಗೆ 5,000 ರೂಪಾಯಿಗಳನ್ನ ತಮ್ಮ ಕಾರ್ಯದರ್ಶಿ ಸ್ವೀಕಾರ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಸೂಚನೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಚಂದ್ರಯ್ಯ ಅಂತಕ್ಕಂಥವ್ರು 5,000 ರೂಪಾಯಿಗಳನ್ನ ಲಂಚವಾಗಿ ಸ್ವೀಕರಿಸ್ತಾರೆ. ಇಲ್ಲಿ PDO ಮಂಜುಳಾ ಏನಿದ್ರು, ಇವರು 15,000 ರೂಪಾಯಿಗೆ ಡಿಮ್ಯಾಂಡ್ ಅನ್ನು ಮಾಡಿದ್ರು. ಅದರ 5,000 ರೂಪಾಯಿಗಳನ್ನ ಅವರ ಕಾರ್ಯದರ್ಶಿ ಮೂಲಕ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನ ದೇವಳ್ಳಿ ಗ್ರಾಮದ ಮಹೇಶ್ ಎಂಬಾತನಿಂದ ಈ 5,000 ರೂಪಾಯಿಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಸ್ವತ್ತನ್ನ ಮಾಡಿಕೊಡುವಂತಹ ಸಲುವಾಗಿ ಈ ತರದ ಒಂದು ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ತೆಗೆದುಕೊಳ್ಳುವಾಗ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಈಗ ಲಂಚ ಸ್ವೀಕಾರ ನಡೀತಾ ಇರತಕ್ಕಂಥದ್ರ ಬಗ್ಗೆ ಮಾಹಿತಿ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತುಗಳನ್ನ ಮಾಡಿಕೊಳ್ಳಿಕ್ಕೆ ರೈತಾಪಿ ವರ್ಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂತಹ ಸಂದರ್ಭಗಳು ಎದುರಾಗ್ತವೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ ಅಧಿಕಾರಿಗಳು
ತಮಗೆ ಬೇಡವಾದಂತಹ ಕೆಲಸಗಳೆಲ್ಲವನ್ನು ಕೂಡ ಮಾಡಿಸ್ಕೊಳ್ತಕ್ಕಂಥದ್ದಿರ್ಬೋದು, ಜೊತೆಗೆ ಬೇಡದೇ ಇದ್ರೂ ಕೂಡ ಅವರನ್ನ ಕಚೇರಿಗೆ ಬರಮಾಡ್ಕೊಳ್ತಕ್ಕಂಥದ್ದು, ಅವಧಿಗಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಅವರಿಗೆ ಪತ್ರ ವ್ಯವಹಾರಗಳನ್ನು ಮಾಡ್ಕೊಡ್ತಕ್ಕಂಥದ್ದು, ಜೊತೆಗೆ ಹೆಚ್ಚಿನದಾಗಿ ಲಂಚಕ್ಕೆ ಬೇಡಿಕೆ ಇರತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಬಯಲಾಗ್ತಾ ಇರತಕ್ಕಂಥದ್ದು. ಅದಕ್ಕೆ ಒಂದು ಉದಾಹರಣೆಯಾಗಿ ಇದು ಕೂಡ ಇರತಕ್ಕಂಥದ್ದು. ಈಗ ಮಂಜುಳಾ ಏನಿದ್ದಾರೆ PDO, ಇವರು ತಮ್ಮ ಕಾರ್ಯದರ್ಶಿ ಮೂಲಕ 5,000 ರೂಪಾಯಿಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಈಗ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಉನ್ನತಾಧಿಕಾರಿಗಳು ಇದ್ರ ಬಗ್ಗೆ ಏನ್ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ. ನಿಮ್ಗೆ ಏನ್ ಹೇಳಿದ್ರೆ ಅವ್ರ ಹತ್ರ ಯಾಕೆ ಕಳ್ಸಿದ್ದೀವಿ ಹೇಳಿ? ಅವ್ರ ಹತ್ರ ಕೇಳ್ತಾರೆ ಅವರು ನಿಮ್ಗೆ